ವಿಶೇಷವಾಗಿ ನಮ್ಮ ಸಂಸ್ಥೆಯ ಅಂದರೆ ನಮ್ಮ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರತಕ್ಕಂತಹ ಒಂದು ಪಶು ಜೈವಿಕ ಆರೋಗ್ಯ ಲಸಿಕಾ ಉತ್ಪಾದನಾ ಸಂಸ್ಥೆಯ ಒಂದು ಶತಮಾನೋತ್ಸವ ಅಂದ್ರೆ 100 ವರ್ಷದ ಒಂದು ವಜ್ರ ಮಹೋತ್ಸವ ಇದ್ದಾಗೆ ಅತ್ಯಂತ ನಮ್ಮ ವಿಜ್ಞಾನಿಗಳ ಪರಿಶ್ರಮದಿಂದ ಇಂದು ಈ ಸಂಸ್ಥೆಯನ್ನು ಇಷ್ಟು ಹೆಮ್ಮರವಾಗಿ ವಿಶೇಷವಾಗಿ ರಾಜ್ಯದ ಪಶು ಪ್ರಾಣಿಗಳಿಗೆ ಯಾವುದೇ ರೋಗ ಬರದಂಗೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆಯನ್ನು ಹೆಮ್ಮೆಯಿಂದ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ಬೋದು. ಜೊತೆಗೆ ನಾಲ್ವಡಿ ಕೃಷ್ಣರಾಜರು ಸ್ಥಾಪಿಸ್ತಕ್ಕಂಥ ಆ ಟೈಮಲ್ಲಿ ಕಿದ್ವಾಯಿ, ನಿಮ್ಹಾನ್ಸು, ಜಯದೇವ ಜೊತೆಗೆ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಆ ಒಂದು ಸಂದರ್ಭದಲ್ಲೇ ಈ ಸಂಸ್ಥೆ ಕೂಡ ಹುಟ್ಕೊಂಡಿತ್ತು. ಜೊತೆಗೆ ಯಾವುದೇ ಏನು ರೋಗ ಬಂದ್ರೂ ಕೂಡ ಯಾರಿಗೆ ಬರ್ತಾವೆ ಫಸ್ಟ್ ಅಂತಂದರೆ ಪ್ರಾಣಿಗಳಿಗೆ ಬಂದಮೇಲೆ ಮತ್ತು ಮನುಷ್ಯನಿಗೆ ಹರಡ್ತಾವೆ. ಹಾಗಾಗಿ ಫಸ್ಟು ನಮ್ಮ ವಿಜ್ಞಾನಿಗಳು ಪ್ರಾಣಿಗೆ ರೋಗ ಆರೋಗ್ಯ ಇರ್ತಕ್ಕಂಥ ಲಸಿಕೆಯನ್ನು ಪರಿಪೂರ್ಣವಾಗಿ ನೀಡಿ ಪ್ರತಿಯೊಬ್ಬ ಈ ಇದು ಅದಕ್ಕೇನಂತಾರೆ ಪಶು ಪಾಲನೆಯಲ್ಲಿ ಇದು ಆರೋಗ್ಯವಂತವಾದಂತಹ ಕೋಳಿ, ಕುರಿ ಹಾಗೂ ಫಿಶರೀಸ್ ಇದೆಲ್ಲ ದೈನಂದಿನ ಆಹಾರ ಪದ್ಧತಿಯಲ್ಲಿ ಮಾನವ ಪ್ರೋಟೀನು ಮತ್ತು ಇದೆಲ್ಲ ಅವಶ್ಯಕತೆ ಇದ್ದಿದ್ದ ಸಲುವಾಗಿ ಈ ಸಂಸ್ಥೆಯನ್ನು ಅತ್ಯಂತ ಹೆಮ್ಮರವಾಗಿ ಬೆಳತಕ್ಕಂಥ ಸಂಸ್ಥೆಗೆ ನಾವು ಮಾದರಿಯಾಗಿದ್ದೀವಿ. ಜೊತೆಗೆ ಇಷ್ಟೆಲ್ಲ ವಿಜ್ಞಾನಿಗಳ ಪರಿಶ್ರಮದಿಂದ ಇಷ್ಟು ಹಂತಕ್ಕೆ ಬಂದಿದೆ. ಈಗ GMP ಲ್ಯಾಬ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತು ಇವಾಗ 5th, 6th, 7th ಆಗಬೇಕಾಗಿದೆ. ಇನ್ನೂ ಬೇಡಿಕೆ ಸಾಕಷ್ಟಿದೆ. ಈಗ ನೋಡಿ, ಪ್ರತಿಯೊಬ್ಬರು ಸಾಕು ಪ್ರಾಣಿಗಳನ್ನು ನಾಯಿ ಸಾಕ್ತಾ ಇದ್ದಾರೆ, ಮೊಲ ಸಾಕ್ತಾ ಇದ್ದಾರೆ. ಅನೇಕ ವಿದ್ವಾಂಸರು ನಮ್ಮಲ್ಲಿ VCI ಆಗಲಿ, IVR ಆಗಲಿ, ICMR ಆಗಲಿ ಇವೆಲ್ಲ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಸುಮಾರು 63 ಪ್ರಾಜೆಕ್ಟ್ಗಳು ನಮ್ಮ ಸಂಸ್ಥೆಯಲ್ಲಿ ನಮ್ಮ ವಿಜ್ಞಾನಿಗಳು ಸತತ ಪರಿಶ್ರಮದಿಂದ ಇವೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ನು ಮುಂದೆ ಕೂಡ ನಾವು ಸರ್ಕಾರದ ಹಂತದಲ್ಲಿ ಜಾನುವಾರು ಸಂಶೋಧನಾ ಕೇಂದ್ರದ ಒಂದು ಸಹಯೋಗದೊಂದಿಗೆ ಎಲ್ಲವನ್ನು ಸರ್ಕಾರದ ಪ್ರಾಜೆಕ್ಟ್ ನಾವು ಅಪ್ರೂವಲ್ ತಗೊಂಡು ಇನ್ನೂ ಹೆಚ್ಚಿನ ಮಟ್ಟಿಗೆ ಈ ಸಂಸ್ಥೆ ಸಾಗ್ತಾ ಇದೆ. ಎಲ್ರಿಗೂ ವಿಜ್ಞಾನಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಆಡಳಿತಾತ್ಮಕ ಬೋರ್ಡ್ ಮೆಂಬರ್ ಅವರು ಎಲ್ಲರೂ ಕೂಡ ಅತ್ಯಂತ ಸದೃಢವಾಗಿ ಯಾವುದೇ ಒಂದು ಅವರಿಗೆ ವಿಷಯ ಮನವರಿಕೆ ಮಾಡಿಕೊಡೋದಿದ್ದರೂ ನಾವು ಅತ್ಯಂತ ಸಲ್ಲಿತವಾಗಿ ಹೇಳ್ಕೊಟ್ಟಿದ್ದ ಸಲುವಾಗಿ ಈ ಸಂಸ್ಥೆಯನ್ನು ಪರಿಪೂರ್ಣವಾಗಿ ಈ ಸಂದರ್ಭದಲ್ಲಿ ಇಲ್ಲ ಈಗ ನಾವು ಒಂದು ಅರ್ಥದಲ್ಲಿ ಹೇಳಿದ್ವಿ. ವಿಶ್ರಾಂತ ಕುಲಪತಿಯವರು ಕೆಲವೊಂದು ಸಜೆಷನ್ ನೀಡಿದ್ರು. ಏನಂತೇಳಿ ಅಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರು ಟೀಚಿಂಗು ಅಥವಾ ವಿಜ್ಞಾನಿಗಳು ಇವೆರಡು ಕ್ರೇಡರ್ ಚೇಂಜು. ನಾವು ಸ್ಪೆಸಿಫಿಕ್ ಆಗಿ ವಿಜ್ಞಾನಿಗಳು ಫಸ್ಟ್, ಸೆಕೆಂಡ್, ಥರ್ಡ್ ಅಂತೇಳಿ ತೊಗೊಂಡ್ರೆ ವಿಜ್ಞಾನಿ ಅಂತಂದರೆ ಅದರದೇ ಆದಂಥ ಒಂದು ಅವರಿಗೆ ಗೌರವನೂ ಇರುತ್ತೆ. ಮತ್ತು ಆನಂತರ ಅದರಲ್ಲಿ ರಿಸರ್ಚು ಸಂಶೋಧನೆ ಮಾಡಿ ಅವರು ಸಾಧನೆ ಮಾಡೋಕ್ಕೂ ಅನುಕೂಲ ಆಗುತ್ತೆ. ನಮಗೇನಾಗಬೇಕಾಗಿದೆ, ಸಂಸ್ಥೆ ಉನ್ನತೀಕರಣ ಆಗಬೇಕಾಗಿದೆ. ಟೀಚಿಂಗ್ ಫೀಲ್ಡ್ ಬರೋರು ಅವ್ರ ಇಂಟ್ರೆಸ್ಟ್ದಿಂದ ಟೀಚಿಂಗ್ ರಿಕ್ರೂಟ್ಮೆಂಟ್ ಬಿಡಲಿ. ಬಟ್ ವಿಜ್ಞಾನಿ ಆಗೋರೇ ಸ್ಪೆಸಿಫಿಕ್ ಇರ್ತಾರೆ. ಕೆಲವೊಬ್ರು ಪಾಠ ಮಾಡ್ಬಿಡೋದಂತಿರ್ತಾರೆ. ಸಂಶೋಧನೆ, ಪೇಟೆಂಟ್ ಕಂಡುಹಿಡಬೇಕು, ಜೊತೆಗೆ ಹೊಸ ಆವಿಷ್ಕಾರ ಕಂಡುಹಿಡಬೇಕು, ರೈತರಿಗೆ ಅನುಕೂಲವಾಗಬೇಕು, ಜಾನುವಾರುಗಳಿಗೆ ಅನುಕೂಲವಾಗಬೇಕು, ಫೀಲ್ಡಿಗೆ ಹೋಗಬೇಕು, ರೈತರ ಜೊತೆ ಸಂವಾದ ಮಾಡಬೇಕು, ವೈಲ್ಡ್ ಲೈಫ್ದಲ್ಲಿ ಝೂದೆಲ್ಲ ಸಂಶೋಧನೆ ಮಾಡಬೇಕು. ಇಂಥವೆಲ್ಲ ಚಟುವಟಿಕೆಗಳಾಗಿ ವಿಜ್ಞಾನಿನೇ ಕೊಡ್ಬೇಕಂತೇಳಿ ನಂದು ಇಚ್ಛೆ ಇದೆ. ಬಟ್ ಅದು ಮುಂದೆ ಪರಿಶೀಲನೆ ಮಾಡಿ ಇದು ಮಾಡ್ತೀವಿ. ನನ್ನ ಹೆಸರು ಬಸವರಾಜ್ P. ಭತ್ಮುರ್ಗೆ, ಪಶು ವಿಶ್ವವಿದ್ಯಾಲಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯ.